70 ಶಾಲಾ ಮಕ್ಕಳು ಸಾವನ್ನಪ್ಪಿದ್ದಾರೆ. ಒಬ್ಬ ಸಚಿವರು ಸತ್ರು ಸಹ ಅಮೆರಿಕ ಯುದ್ಧ ನಿಲ್ಲಿಸಬೇಕು, ಶಾಂತಿ ಮತ್ತು ಮೇಲುಗೈ ಸಾಧಿಸಬೇಕು ಎಂದು ನಾವು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುತ್ತಿದ್ದೇವೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು. ರಂಭಾಪುರಿ ಪೀಠದ ಹೆಲಿಪ್ಯಾಡ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸೌದಿ ಅರೇಬಿಯಾ ನಮ್ಮ ದೇಶದಿಂದಾಗಿ ಬದುಕುತ್ತಿದೆ. ನಮ್ಮ ದೇಶದ ಹೆಚ್ಚಿನ ಜನರು ಸೌದಿ ಅರೇಬಿಯಾದಲ್ಲಿ ಇದ್ದಾರೆ. ಮಾರ್ಗಸೂಚಿಗಳನ್ನು 2 ದಿನಗಳ ಹಿಂದೆ ನೀಡಲಾಗಿದೆ. ನಾನು ಹಲವರೊಂದಿಗೆ ಸಂಪರ್ಕದಲ್ಲಿದ್ದೇನೆ. ನಾವೆಲ್ಲರೂ ಶಾಂತಿಯನ್ನ ಕಾಪಾಡಿಕೊಳ್ಳಲು ಬಯಸುತ್ತಿದ್ದೇವೆ ಮತ್ತು ಭಯಪಡಬೇಡಿ ಎಂದು ನಾನು ನಿಮಗೆ ಮನವಿ ಮಾಡುತ್ತೇನೆ. ಅನೇಕ ಜನರು ಅಮೆರಿಕಕ್ಕೆ ಹೋಗಬೇಕಾಗಿದೆ. ಅಮೆರಿಕ ಈ ಯುದ್ಧವನ್ನು ನಿಲ್ಲಿಸಬೇಕು ಎಂದರು. ಇಂಡಿಯಾ ಬೇರೆಯವರನ್ನು ಮುಖ್ಯ ಅಲ್ಲ. ನಾನು ಯಾವ ಜಾಗದಲ್ಲಿದ್ದೀನಿ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿ ಈ ರಂಭಾಪುರದ ಶ್ರೀಗಳು ಗಂಗಾಧರವರು ಸಂದೇಶ ಕೊಟ್ಟಿದ್ದಾರೆ. ಎಲ್ಲೇ ಆಗಲಿ ಮಾನವರಿಗೆ ಇಂಥ ಆಗಬಾರ್ದು. ಪುಟ್ಟಾಣಿ ಮಕ್ಕಳು, ಸ್ಕೂಲ್ ಮಕ್ಕಳು 70 ಜನ ಒಂದೇ ಬಾಂಬ್ಗೆ ಸತ್ತಿದ್ದಾರೆ ದಾಳಿಲಿ. ಒಬ್ಬರ ಮಂತ್ರಿಗೆ ಕೂಡ ನೇರವಾಗಿ ಅವರ ಜಾಗದಲ್ಲಿ ಅವರು ಅವ್ರ ಕುಟುಂಬಕ್ಕೆ ಇವತ್ತು ಸತ್ತಿದ್ದಾರೆ. ಲಕ್ಷಾಂತರ ಮಂದಿ ಗಾಬರಿಲಿ ಇವತ್ತು ನರಳ್ತಾ ಇದ್ದಾರೆ. ಪಕ್ಕದ ದೇಶದಲ್ಲಿ, ಅರಬ್ ದೇಶಗಳಲ್ಲಿ ಕೂಡ ಎಲ್ಲರೂ ಕೂಡ ಯಾರು ಕೂಡ ಹೊರಗಡೆ ದೇಶಕ್ಕೆ ಇಲ್ಲಿಂದ ಪ್ರಯಾಣ ಮಾಡ್ತಿದ್ದರು. ಎಲ್ಲ ಕೂಡ 2 ಭಾಗ ನಮ್ಮ ಭಾರತದಿಂದ, ಒಂದು ಸಿಂಗಪೂರಿಂದ ಟ್ರಾನ್ಸಿಟ್ಟು, ಇನ್ನೊಂದು ಈ ಭಾಗದಲ್ಲಿ ದುಬೈಯಿಂದ ಟ್ರಾನ್ಸಿಟ್ಟು. ಸೊ ಅರ್ಧ ಪ್ರಪಂಚಕ್ಕೇ ಯಾರು ಕೂಡ ಪ್ರಯಾಣ ಮಾಡೋಕ್ಕೆ ಆಗ್ತಾ ಇಲ್ಲ. ನಿನ್ನೆ ರಾತ್ರಿ ನನಗೆ ವಿಚಾರ ತಿಳಿಸೋದು 2-3 ದಿನದಿಂದ ಒಂದು ಗೈಡ್ಲೈನ್ಸ್ ಕೊಟ್ಟಿದ್ದು, ಹುಷಾರು, ಯಾರು ಪ್ರಯಾಣ ಮಾಡಬೇಡಿ ಅಂತ ಕೊಟ್ಟಿದ್ದು. ಅದೇನೇ ಇರಲಿ, ಇದು ಶಾಂತಿ ಮೂಡಿಸ್ಬೇಕು. ಇಡೀ ನಾವೆಲ್ಲ ಶಾಂತಿಗೋಸ್ಕರ ಪಠಣ ಮಾಡಬೇಕು. ನಾವು ಶಾಂತಿಯಿಂದಲೇ ನಮ್ಮ ಜನರನ್ನ ಉಳಿಸ್ಕೊಳ್ಬೇಕು. ಯಾರ ಆಸ್ತಿ ಪಾಸ್ತಿಗೂ ನೋವಾಗಬಾರ್ದು. ಇದು ನಮ್ಮ ಮೂಲ ಉದ್ದೇಶ, ನಮ್ಮ ಭಾರತ. ಅದಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಕನ್ನಡಿಗರೆಲ್ಲ ಎಲ್ಲರಿಗೂ ಅಷ್ಟೇ, ನಮ್ಮ ದೇಶದ ಎಲ್ಲ ಪ್ರಜೆಗಳಿಗೆ ಇವತ್ತು ಏನಾದ್ರು ಸೌದಿ ಅರೇಬಿಯಾ ಬದುಕ್ತಾ ಇದೆ ಅಂತಂದರೆ, ನಮ್ಮ ತಂಡ ನಮ್ಮ ದೇಶಗಳಿಂದ, ನಮ್ಮ ಭಾರತ ದೇಶದಿಂದ, ದಕ್ಷಿಣ ಭಾರತದಿಂದ ಎಲ್ಲರೂ ಹೋಗಿ ಅಲ್ಲಿ ವೃತ್ತಿ ಮಾಡಿಕೊಂಡು ಕೆಲಸ ಮಾಡಿ ಒಂದೊಂದು ಕುಟುಂಬದಲ್ಲಿ, ಈಗ ಕೇರಳಲ್ಲಿ ಮತ್ತು ನಮ್ಮ ಮಂಗಳೂರು ಕಡೆ ಎಲ್ಲ ಒಂದೊಂದು ಕುಟುಂಬಕ್ಕೆ ಒಬ್ಬರಾರು ಇರ್ತಾರೆ. ಅಲ್ಲೋಗಿ ಕೆಲಸ ಮಾಡಿ ಇವತ್ತು ಆ ದೇಶ ಬೆಳ್ಕೊಂಡು ಬಂದಿದೆ. ಸೊ ಅವರು ಬದುಕ್ತಾ ಇದ್ದಾರೆ, ಆ ದೇಶಕ್ಕೂ ಬೆಳೆಸ್ತಾ ಇದ್ದಾರೆ. ಹಂಗೆ ಇವತ್ತು ನಾವು ಪರಸ್ಪರ ಆ ದೇಶಕ್ಕೆ ಏನೋ ರಕ್ಷಣೆ ಕೊಡ್ತಾ ಇದ್ದೀವಿ. ಪ್ರತಿ ಗಂಟೆನೂ ಕೂಡ ಸಂದೇಶಗಳನ್ನು ಫೋನಲ್ಲಿ ಕಳಿಸ್ತಾ ಇದ್ದಾರೆ ಅಂತೇಳಿ ತಿಳಿಸಿದ್ರು. ನಾನು ಅನೇಕರಿಗೆಲ್ಲ ಫೋನಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ನಮ್ಮ ಸರ್ಕಾರ ಈಗಾಗಲೇ ಮಾರ್ಗದರ್ಶನ ಕೂಡ ಕೊಟ್ಟಿದೆ. ಸೊ ನಾವೆಲ್ಲ ಕೂಡ ಇವತ್ತು ಶಾಂತಿ ಕಾಪಾಡಲಿಕ್ಕೆ ಗಾಬರಿ ಆಗಬೇಡಿ ಅಂತೇಳಿ ನಾವೆಲ್ಲ ಮನವಿ ಮಾಡೋಣ. ಖಂಡಿತ ಇವತ್ತು ಭಾರತಕ್ಕೆ ಒಂದು ದೊಡ್ಡ ಗಂಡಾಂತರ ಇದರಿಂದ ಬಂದಿದೆ. ಸೊ ನಾವೆಲ್ಲ ಸೇರಿ ಒಟ್ಟಾಗೆ ಇವತ್ತು ಕೇಂದ್ರ ಸರ್ಕಾರದ ಮತ್ತು ಬೇರೆ ಬೇರೆ ಒಂದು ಸಂದೇಶ ಹೊರಗಡೆ ದೇಶಗಳಿಗೂ ಅಮೇರಿಕಕ್ಕೂ ಹೋಗಬೇಕಾಗಿದೆ. ಅಮೇರಿಕ ಈ ಯುದ್ಧವನ್ನು ನಿಲ್ಲಿಸಬೇಕಾಗಿದೆ. ಏನಾದರೂ ಶಾಂತಿಯಲ್ಲಿ ಮಾತುಕತೆ ಮಾಡಬೇಕು ಅಂತೇಳಿ ನಾವು ಪ್ರಾರ್ಥನೆ. ಸರ್, ನಿಮ್ಮ ಪರಿಶ್ರಮಕ್ಕೆ ಫಲ ಸಿಗುತ್ತೆ ಸರ್. ಇವತ್ತು ಯಾವುದು ನಿಮ್ಮ ಪರಿಶ್ರಮ, ಮುಂದಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಎಂಬ ಘೋಷಣೆ ಕೂಡ ಕೇಳಿ ಬಂದಿದೆ. ನಾನು ಬಂದಿದ್ದೀರಲ್ಲ ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.